ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಬಿಳಿ ಗೆಣಸಿನಿಂದ ಒಂದು ಗೊಜ್ಜನ್ನು ತಯಾರು ಮಾಡ್ತಾ ಇದ್ದೇನೆ. ಊಟಕ್ಕೆ ಸೈಡ್ ಡಿಶ್ ಆಗಿ ತಯಾರು ಮಾಡ್ತಾ ಇದ್ದೇನೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಸಿಮೆಣಸು, ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೇನೆ, ಮತ್ತು ಒಂದು ಕಪ್ಪಷ್ಟು ಮೊಸರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ರೀತಿ ಗೆಣಸನ್ನು ಕುಕ್ಕರ್ನಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನೀಗ ಸ್ಮ್ಯಾಶ್ ಮಾಡ್ತಿದ್ದೇನೆ. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಅಥವಾ ಕೈಯಲ್ಲಿ ಹಿಚುಕಿದ್ರೂ ಆಗ್ತದೆ. ಈ ಸ್ಮ್ಯಾಶ್ ಮಾಡಿದಂತಹ ಸಿಹಿಗೆಣಸಿಗೆ ರುಚಿಗೆ ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು, ಆಮೇಲೆ ಹಸಿಮೆಣಸನ್ನು ಹಾಕ್ಕೊಳ್ಳೋದು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು, ಆಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡಿಟ್ಟಿದ್ದೇವಲ್ಲ ಈರುಳ್ಳಿ, ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಈ ಸಿಹಿ ಗೆಣಸು ಉಂಟಲ್ಲ, ಇದು ನಾನಿಲ್ಲಿ ಉಪಯೋಗಿಸಿದ್ದು ಬಿಳಿ ಬಣ್ಣದ ಗೆಣಸು. ಸಿಹಿ ಗೆಣಸಲ್ಲಿ ಎರಡು ವೆರೈಟಿ ನೋಡಿ, ಅದೊಂದು ಬಿಳಿ ಮತ್ತು ಕೆಂಪು. ಈಗ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಬೇಕಾದರೆ ಮೊಸರಿಗೆ ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಮಜ್ಜಿಗೆ ಥರ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಈ ಬಿಳಿ ಗೆಣಸು ಸ್ವಲ್ಪ ಸಿಹಿ ಕಡಿಮೆ ಇದೆ. ನಿಮಗೆ ಕೆಂಪು ಕಲರ್ ಬಂದ ಗೆಣಸು ಸ್ವಲ್ಪ ಜಾಸ್ತಿ ಸಿಹಿ ಇದೆ. ಟೇಸ್ಟ್ ವೈಸ್ ನೋಡಿದರೆ ಎರಡು ಕೂಡ ಒಂದೇ ರೀತಿ, ಏನು ವ್ಯತ್ಯಾಸ ಇಲ್ಲ, ಕಲರ್ ಮಾತ್ರ ಬಿಳಿ ಇದೆ ಅಂತ ಅಷ್ಟೇ. ಈ ಸಿಹಿಗೆಣಸು ಅಥವಾ ಬಿಳಿಗೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಎಲ್ಲ ವಿಟಮಿನ್ಗಳು, ಮಿನರಲ್ಗಳು, ನ್ಯೂಟ್ರಿಷಿಯಸ್ಗಳು ಇದೆ. ವಾರದಲ್ಲಿ ಒಂದಿನ ನಾವು ಗೆಣಸಿದ್ದು ಏನಾದರೂ ಡಿಶ್ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ನಮಗೆ ಕೆಲವೆಲ್ಲ ವಿಟಮಿನ್ಗಳು, ವಿಟಮಿನ್ ಡಿ, ವಿಟಮಿನ್ ಬಿ ಎಲ್ಲ ಕೂಡ ಇದೆ. ಮತ್ತು ಇದು ಊಟಕ್ಕೆ ತುಂಬ ಮ್ಯಾಚ್ ಆಗ್ತದೆ. ಮೊಸರು ಹಾಕ್ಕೊಂಡಿದ್ದು ನಾವು ಬಟಾಟೆದ್ದು ಈ ಥರನೇ ಗೊಜ್ಜು ಮಾಡ್ತೇವೆ, ಅದೇ ರೀತಿ ಸಿಹಿಗೆಣಸಿನ ಗೊಜ್ಜು. ಈ ಸಿಹಿಗೆಣಸಿನ ಅಥವಾ ಬಿಳಿ ಗೆಣಸಿನ ಗೊಜ್ಜಿಗೆ ಈಗ ಒಂದು ಸೂಪರಾದ ಒಗ್ಗರಣೆ ಹಾಕ್ಕೊಳ್ಳುವ. ಒಗ್ಗರಣೆಗೆ ಮೊದಲಿಗೆ ಸಾಸಿವೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಒಣಮೆಣಸು, ಆಮೇಲೆ ಕರಿಬೇವು. ಅದರ ಜೊತೆಗೆ ನೀವು ಮುಖ್ಯ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಇಂಗನ್ನು ಹಾಕೋದನ್ನು ಮರಿಬೇಡಿ. ಯಾಕೆಂದರೆ ಸಿಹಿಗೆಣಸು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ, ಅದನ್ನು ತಿಂದರೆ ಹೊಟ್ಟೆ ನೋವಾಗ್ತದೆ. ಅದಕ್ಕೆ ಇಂಗು ಹಾಕಿದರೆ ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಂಗು ಹಾಕೋದನ್ನು ಮರಿಬೇಡಿ. ಇಂಗು ಹಾಕಿ ಒಗ್ಗರಣೆ ಕೊಟ್ಟರೆ ಸೂಪರಾದ ರುಚಿಯಾದ ನಮ್ಮ ಸಿಹಿಗೆಣಸಿನ ಗೊಜ್ಜು ತಯಾರಾಯಿತು. ಈಗ ಒಗ್ಗರಣೆ ಹಾಕಿ, ಈಗ ಅರ್ಜೆಂಟಾದ ಟೈಮಲ್ಲೆಲ್ಲ ನಿಮಗೆ ಮನೇಲಿ ಗೆಣಸಿತ್ತು ಅಂತಂದರೆ ಮಾಡ್ಕೊಳ್ಬೋದು. ಈಗ ನಾವೆಲ್ಲೋ ಹೋಗಿರ್ತೇವೆ, ಬಂದು ಅಡುಗೆ ಮಾಡಬೇಕು ಅಂದರೆ ಎಂತ ಮಾಡೋದು ಅಂತ ಯೋಚನೆ ಆಗ್ತದೆ. ಅಂಥ ಟೈಮಲ್ಲಿ ನೋಡಿ ಈ ಥರ ಗೊಜ್ಜು 10 ನಿಮಿಷದಲ್ಲಿ ಆಗ್ತದೆ. ಇದೊಂದು ಬೇಯಲಿಕ್ಕೆ ಒಂದು ಹಿಡಿದು ಮಾತ್ರ ಕೆಲಸ ನೋಡಿ, ಮತ್ತು ಏನಿಲ್ಲ. ಸುಲಭದಲ್ಲಿ ಸಿಹಿಗೆಣಸಿನ ಗೊಜ್ಜನ್ನು ಮಾಡ್ಕೊಳ್ಬೋದು. ಹೆಲ್ದಿ ಕೂಡ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ರುಚಿ ಕೂಡ ಆಗ್ತದೆ, ಒಂದು ಸೂಪರಾದ ಊಟ. ಥ್ಯಾಂಕ್ ಯು ಫಾರ್ ವಾಚಿಂಗ್.